ಮೀನ ಕತ್ತರಿಸೋದು ಮಾರೋದು ಮಾಡ್ತಿದ್ದ. ಒಂದು ಮೀನು ಜಿಗ್ಯಾಕತ್ತಿತ್ತು ರೀ ಒಂದು ಸವನ. ಇವ ಏನು ಹೊಂಟಿದ್ದಲ್ರಿ ಭಿಕ್ಷುಕ ಬಡವ, ಅವನಲ್ಲಿ ದಯಾ ಹುಟ್ಟಿತ್ತು. ಅರೆ 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 ಪಾಪ ಮೀನ ಕೊಲ್ಲಾಗತ್ತಾನಲ್ಲ ಇವ, ಎಂಥ ಮೂರ್ಖಿರ್ಬೇಕು. ಒಂದು ಪ್ರಾಣಿಯನ್ನು ಹಿಂಸಾ ಮಾಡಬಾರ್ದು, ಅದನ್ನಾರ ಅವ ಹಂಗ ಕೊಡಂಗಿಲ್ಲ. ನಾ ಏನಂತಂದ್ರೆ ಆ ಮೀನ ಒಂದಿಷ್ಟು ತಗೊಂಡ ನೀರೊಳಗೆ ಬಿಟ್ಟು ಬಿಡ್ಬೇಕು, ಅದನ್ನು ಬದುಕಿಸ್ಬೇಕಂತ ತಿಳ್ಕೊಂಡು ಅವನ ಹತ್ತಿಕ್ ಹೋದ. ಎಲ್ಲ ಮೀನು ಸತ್ತಿದ್ದು, ಇದೊಂದು ಜೀವಿತ್ತು. ಅವ ಹೋಗಿ ಕೇಳ್ದ, ಆ ಮೀನು ಕೆಟ್ರಿ ಅಂತ ಕೇಳ್ದ. ಅವ ಅಂದ 20 ರೂಪಾಯಿ ರೀ ಅಂದ. ಈ ಮೀನಕ್ಕೆ 20 ರೂಪಾಯಿ ರೀ ಅಂತಂದ. ಇವ್ರಿಗೆ ಈ 2 ಕಾಯಿನ್ ಕೊಟ್ಟಿದ್ದವ ಅರ್ಜುನ. 10 2 ಕಾಯಿನ್ ಕೊಟ್ಟಿದ್ದ. ಇದನ್ನಾರ ಏನು ಮಾಡಲಿ, ಇದ್ರೊಳಗೆ ನನ್ನ ಲೈಫ್ ಸೆಟ್ಲ್ ಏನಾಗ್ತದ, ಏನು ಮಾಡೋಕ್ಕಾಗ್ತದ ಅಂತ ತಿಳ್ಕೊಂಡು ಅವನಲ್ಲಿ ಈ ಭಾವನೆ ಬಂದು ಮೀನಾ ತಗೊಂಡು ನೀರೊಳಗೆ ಹೋಗೋದು, ಅದನ್ನು ಬದುಕಿಸಿ ಹೋಗ್ಬೇಕಂತೇಳಿ ಮೀನಾ ತಗೊಂಡ ಖರೀದಿ ಅದನ್ನು ಮೀನಾ ತಗೊಂಡು ಇನ್ನೇನು ಆ ಮೀನಾ ತಗೊಂಡು ಹೊಳ್ಯಾಗ ಒಗಿಬೇಕಂತ ಹೊಂಟಿದ್ದ. ಹೋಗುವಾಗ ಆ ಮೀನಿನ ಗಂಟಲದೊಳಗೆ ಏನೋ ಸಿಕ್ಕಿತ್ರಿ, ಅದು ಒದ್ದಾಡಕತ್ತಿತ್ತು ಮೀನಾ. ಒದ್ದಾಡಿ ಸಾಯಾಕತ್ತಿತ್ತು. ಇಟ್ಟ್ಯಾಕ ಬಿಕ್ಕಾಕತ್ತದ ಮೀನ, ಏನು ಒದ್ದಾಡಕತ್ತದ ಅಂತ ತಿಳ್ಕೊಂಡು ಅದ್ರ ಹಗರ್ಕ ಬಾ ಹಿಂಗೆ ತೆಗೆದು ಹಿಂಗೆ ನೋಡ್ದ, ಅದ್ರಾಗ ವಜ್ರದ ಉಂಗುರ ಇತ್ತು ರೀ. ಅದ್ರೊಳಗೆ ವಜ್ರದ ಉಂಗುರ ಇತ್ತು. ಅವ ಅಂದ, ಅರೆ ನಂದ ಇದು ವಜ್ರದ ಉಂಗುರ, ಅರ್ಜುನ ಕೊಟ್ಟದ್ದು ವಜ್ರದ ಉಂಗುರ. ಹಗಾರ್ಕ ತಕ್ಕೊಂಡ ಅಲ್ಲೇ ಕುಂತಿದ್ ನೋಡ್ರಿ ನದಿ ದಂಡಿಗೆ ಕುಂತಾಗ ಅದನ್ನ ತಕ್ಕೊಳ್ಳುವಾಗ ಒಂದು ಮಾತಂದ, ಸಿಕ್ಕಿತ್ತಪ್ಪ, ಸಿಕ್ಕಿತ್ತು ಅನ್ನಕತ್ತಿದ. ಅನುಗುಣದ ಅವೇನ ಬಂಗಾರದ 1000 ನಾಣ್ಯಗಳನ್ನು ತಗೊಂಡೋಗಿದ್ಲ, ಅವ ಹಿಂದೆ ಬಂದಿದ್ದ. ಸಿಕ್ಕ ಬಿಡಿತ್ ನೋಡತ್ ಏನ್ ಅಂದ, ಓಡೇ ಬಂದ. ಅವ ಯಾರ ಮುಂದೆ ಹೇಳ್ಬೇಡೋ ಯಪ್ಪ ಅಂದ್ರೆ ಇವಾಗ ಅಂದನತ್ ಅವ ತಿಳ್ಕೊಂಡು ಬಂದ 1000 ನಾಣ್ಯಗಳು ಬಂಗಾರದ್ದು ಅವನ ಮುಂದಿಟ್ಟು, ನಾ ತುಡುಗಂತ ಯಾರ ಮುಂದೆ ಹೇಳಬೇಡಪ್ಪ, ಕಂಪ್ಲೀಟ್ ಕೊಡಬೇಡ, ನನ್ನ ಮುದ್ದೆ ಮಾಡಿಸ್ಬೇಡ, ನನ್ನ ಒದಿಸ್ಬೇಡ ಅಂತ ತಿಳ್ಕೊಂಡು ಅವನ ಮುಂದಿಟ್ಟು ನಮಸ್ಕಾರ ಮಾಡಿ ಅವ ಹೋದ. ಅನುಗುಣದ ಮಾತಿಯವರಿಬ್ಬರು ಕೃಷ್ಣ ಪರಮಾತ್ಮ ಅರ್ಜುನ ನಡ್ಕೊಂತ ಬರಾಕತ್ತಿದ್ರು. ಅರ್ಜುನ ಅಂದಂತ, ಏನು ಯಪ್ಪ ನಿನ್ನ ಲೀಲಾ ಕೃಷ್ಣ, ಒಂದ್ಸಾರಿ ಎಲ್ಲ ಕಸ್ಕೊಂಡು ನೋಡಿದಿ, ಕೊಟ್ಟದೆಲ್ಲ ಕಸ್ಕೊಂಡು ನೋಡಿದಿ, ಈಗ ಹೊಳ್ಳಿ ಮತ್ತೆ ಎಲ್ಲಾನು ಕೊಟ್ಟಿ, ಏನ್ ಲೀಲಾ ಇದು ನಿಂದು ಯಾಕ ಅಂತ ಕೇಳಿದಾಗ ಕೃಷ್ಣ ಪರಮಾತ್ಮ ಹೇಳಿದ, ನೀ ಮೊದಲ ನಾಣ್ಯಗಳೇನು ಕೊಟ್ಟಿದ್ಲ, ಆಗವ ತನ್ನ ಸಲುವಾಗಿ ಅಟ್ಟ ವಿಚಾರ ಮಾಡಿದ. ನಾನು ಹೆಂಡತಿಗೆ ಬಂಗಾರ ಮಾಡಿಸ್ಬೇಕು, ಮನಿ ಕಟ್ಟಬೇಕು, ಕಾರ್ ತಗೋಬೇಕಂತ ತನ್ನ ಸಲುವಾಗಿ ತಾವು ವಿಚಾರ ಮಾಡಿದ. ಅದಕ್ಕೆ ಅದು ಹೋಗಿಬಿಡ್ತು. ಮತ್ತೆ 2ನೇ ಸರಿ ವಜ್ರದ ಉಂಗುರ ಕೊಟ್ಟಾಗನು ತಾವು ವಿಚಾರ ಮಾಡಿದ, ಇನ್ನೊಬ್ಬರದು ವಿಚಾರ ಮಾಡಲಿಲ್ಲ, ಕೊಡಬೇಕಂತಕ್ಕಂಥ ಭಾವನೆ ಬರಲಿಲ್ಲ, ಅದಕ್ಕೆ ಅದು ಹೋಯಿತು. 3ನೇ ಸಾರಿ ಏನು 2 ನಾಣ್ಯಗಳನ್ನು ಕೊಟ್ಟಿಲ್ಲ, ಅವನಲ್ಲಿ ಇನ್ನೊಬ್ಬರಿಗೆ ಕೊಟ್ಟ ಇನ್ನೊಂದು ಜೀವವನ್ನು ಬದುಕಿಸ್ಬೇಕಂತ ಭಾವನೆ ಬಂತಲ್ಲ, ಅವ ಇನ್ನೊಬ್ಬರದು ಎಂದು ನೋಡಕತ್ತಲ್ಲ, ಅವಂದು ನಾ ನೋಡಕತ್ತನ್ ನೋಡಪ್ಪ ಅಂತ ಕೃಷ್ಣ ಹೇಳ್ದ. ಅನನ್ಯಾಶ್ಚಿಂತಯಂತೋ ಮಾಂ ಏ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಾಹಮ್ಯಹಂ. ಯಾರು ಇನ್ನೊಬ್ಬ ಬಡವನಲ್ಲಿ ಪರಮಾತ್ಮನನ್ನು ಕಾಮ್ತೀರಿ, ಯಾರು ದೀನರಲ್ಲಿ ಪರಮಾತ್ಮನನ್ನು ಕಾಣ್ತೀರಿ, ಯಾರು ಅಂಗಹೀನರಾಗಿ ಅಂಗವಿಕಲರಲ್ಲಿ ಪರಮಾತ್ಮನನ್ನು ಕಾಣ್ತೀರಿ, ಯಾರು ಕುಡ್ರಲ್ಲಿ ಪರಮಾತ್ಮನನ್ನು ಕಾಣ್ತೀರಲ್ಲ, ಆ ಪರಮಾತ್ಮ ನಿಮ್ಮ ಯೋಗಕ್ಷೇಮಕ್ಕೆ ಹಿಂದೆ ತಯಾರಾಗಿ ನಿಂತು ಬಿಡ್ತಾನಂತ ಪರಮಾತ್ಮ ನಿಮಗೆ. ನೀವು ಇನ್ನೊಬ್ಬರ ಸಲುವಾಗಿ ಸಹಾಯ ಮಾಡಾಕ ನಿಂತ್ರಿ ಅಂದ್ರೆ ನಿಮಗೆ ಸಹಾಯ ಮಾಡಾಕ ಪರಮಾತ್ಮ ಹೆಗಲ ಮೇಲೆ ಚೀಲ ಹೊತ್ತುಕೊಂಡು ಬಂದು ನಿಂದಿರ್ತಾನಂತ. ತರುವುದು ಲೇಟ್ ಆಗ್ತದ, ಚೀಲ ಹೊತ್ಕೊಂಡ ನಿಂದಿರ್ತಾನಂತ. ಯಾವಾಗ ಕೊಡಾಕ ತಯಾರಾಗೇನ ಏನಂತಂದ್ರ, ನೀ ಯಾರಿಗಾರ 1 ರೂಪಾಯಿ ಕೊಟ್ಟಿ ಅಂದ್ರೆ ನಿನಗೆ 1000 ರೂಪಾಯಿ ಕೊಡಾಕ ತಯಾರಾಗಿ ನಿಂತೇ ಇರ್ತಾನಂತ ಪರಮಾತ್ಮ. ನೀ ಕೊಡುವುದನ್ನ ದಾರಿ ನೋಡ್ತಿರ್ತಾನಂತ. ಅದಕ್ಕೆ ತಾಯಂದಿರ, ಪರಮಾತ್ಮನ ಋಣ ಭಾಳ ದೊಡ್ಡದದ. ಈ ಜಗತ್ತಿನೊಳಗೆ 5 ಮಂದಿ ಋಣ ಅದ ನಮ್ಮ ಮ್ಯಾಲ. ಸಾಯುದ್ರೊಳಗೆ ತೀರ್ಸಕ್ಕಾಗದೇ ಇದ್ರು ಒಂದಿಷ್ಟಾದರೂ ತೀರ್ಸಕ್ಕೆ ಪ್ರಯತ್ನ ಮಾಡಬೇಕು. 1ನೇದ್ದು ನಮ್ಮೆಲ್ಲರ ಮೇಲೆ ಪರಮಾತ್ಮನ ಋಣ ಅದ. ಇದನ್ನೆಲ್ಲ ಕೊಟ್ಟವ್ರು ಯಾರು? ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ. ಇದೆಲ್ಲ ಯಾರದು? ನೀವು ತವ್ರ ಮನೆಯಿಂದ ತಂದಿರಿ, ಈ ಭೂಮಿ ತಂದಿರಿ, ಗಾಳಿ ತಂದಿರಿ, ನೀರು ತಂದಿರಿ, ಗಿಡ ತಂದಿರಿ, ಹಣ್ಣು ತಂದಿರಿ, ಹಾಲ ಆಕಳುಗಳು ತಯಾರು ಮಾಡ್ತಾವಲ್ಲ ಅವನ್ ಏನೂ ತಂದಿಲ್ಲ.
ಏನೂ ತಂದಿಲ್ಲ ಅಂದರೂ ಎಷ್ಟು ದಿಮಾಕ್ ನಿಮ್ಮದಲ್ರ. ಮತ್ತು ನಾನು ಸುಮ್ಮ ಕಡೆ ಹೇಳ್ತಿರ್ತೀನಿ, ಏನು ಸ್ವಾಮಿ ನಮಗೇನು ಮತ್ತೆ ಲಾಸ್ಟ್ ಬಂದು ಬಿರ್ಸ ಮಾತಾಡಕತ್ತಿಲ್ಲ ಅಂತ ಹಂಗದ್ದೀರಿ. ಒಬ್ಬೊಬ್ರದ್ದು ಇರ್ತದ ರೀ, ನಂದು ಅಲ್ಲದ ಅನ್ನೋದು ಗೊತ್ತಿದ್ರು ದಿಮಾಕ್ ಅವ್ರದ್ದು ಎಲ್ಲ ನಂದದ, ನನ್ನಿಂದಾನೇ ನಡೀತದ ಅಂತ ಭಾಳ ಹೇಳ್ಕೊಂತ ತಿರುಗ್ತಾರೆ. ಯವ್ವ, ಯಾರು ಭಾಳ ದಿಮಾಕಲ್ಲಿ ಅಡ್ಡಾಡ್ತಿರ್ತಾರಲ್ಲ ಅವ್ರನ್ನ ಅರಿವಿ ಕಳಿಸೇ ಕುಂಡಿಸ್ತಾರೆ. ಒಂದಿನ ಮಣ್ಣಾಗ, ಒಂದಿನ ಅರಿವಿ ಕಳಿಸೇ ಕುಂಡ್ರಿಸ್ತಾರೆ ಮಣ್ಣಾಗ. ನಿನ್ನ ದಿಮಾಕೆಲ್ಲ ಎಲ್ಲಿ ಅಂದ್ರೆ ಮಣ್ಣಾಗ ಮುಚ್ಚಿ ಹೋಗಿಬಿಡ್ತದೆ ಒಂದಿನ. ಅದಕ್ಕೆ ನಾವು ಪರಮಾತ್ಮ ಎಲ್ಲ ಕೊಟ್ಟಾನಲ್ಲ, ಎಲ್ಲ ಪರಮಾತ್ಮಂದದ. ಬರುವಾಗ ಬತ್ತಲೆ, ಹೋಗುವಾಗ ಬತ್ತಲೆ, ಬಂದು ಹೋಗುವ ನಡುವೆ ಬರೀ ಕತ್ತಲೆ, ಎಲ್ಲ ಅವಂದದ ರೀ ಪರಮಾತ್ಮಂದ. ಅದಕ್ಕೆ ಅವನ ಋಣ ಭಾಳ ದೊಡ್ಡದ. ಈ ಶರೀರ ಕೊಟ್ಟವ ಯಾರಂತೀರಿ? ಇದು ಭಗವಂತನ ಕರುಣೆ ಅದ, ಭಗವಂತನ ಕೃಪಾದ ಈ ಶರೀರ. ಇಟ್ಟು ಚಂದ ಕೊಟ್ಟ ನೆನೆಸೋದೇ. ಕೈ ಒಂದು ಹಿಂಗೆ ಮಾಡಿಬಿಟ್ಟಿದ್ರೆ ಏನು ಮಾಡ್ತೀರಿ? ಈಗೆಲ್ಲ ಕೈ ಬರೋಬರದಾವಿಲ್ರಿ. ಒಬ್ಬೊಬ್ರಿ ಕಾಲ ಕೈಯ ಹಿಂಗೆ ಮಾಡ್ಕೋತ ಎಳ್ಕೋತ ಅಡ್ಡಾಡ್ತಿರ್ತಾರಲ್ಲ. ಮತ್ತು ದೇವ್ರು ನಮ್ಮನ್ನು ಸುದ್ದಿಟ್ಟಲ್ಲ, ಇದ್ರಕ್ಕಿಂತ ದೊಡ್ಡದು ಏನದ ರೀ? ಕಣ್ಣು ಮ್ಯಾಳಿಟ್ಟಿಲ್ಲ, ತೆಲ್ ತುಂಬ ಕೂದ್ಲ ಕೊಟ್ಟಾನ, ಕೆಲವೊಬ್ರು ಕೂದ್ಲ ಇರಂಗಿಲ್ಲ. ಎಲ್ಲ ಒಂದ್ಸಾರಿ ನೋಡ್ರಿ ಪರಮಾತ್ಮನ ಸೃಷ್ಟಿ ಹೆಂಗದ. ಉಗುರು ಎಷ್ಟು ಚಂದ ಮಾಡ್ಯಾನ. ಮತ್ತೆ ಎಲ್ಲಾರ ಕೆರ್ಸಾಕೈತಂದ್ರೆ ಗಾಡಿಗೆ ತಿಕ್ಕುದದನ್ರಿ ಹೋಗಿ. ಎಲ್ಲನೂ ನೀವು ಸಣ್ಣ ವಿಷಯವನ್ನು ವಿಚಾರ ಮಾಡಿದ್ರೆ ಅಂದ್ರೆ ಭಗವಂತನ ಕೃಪಾ, ಭಗವಂತನ ಋಣ ಎಟ್ಟದ. ಒಂದನೇದ್ದು ಪರಮಾತ್ಮನ ಋಣ, ಎರಡನೇದ್ದು ತಂದೆ ತಾಯಿಯ ಋಣ. ತಾಯಿ ತಂದೆ ನಮ್ಮನ್ನ ಇಷ್ಟು ದೊಡ್ಡವ್ರನ್ನ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಆಗ್ಯದ ಅವ್ರಿಗೆ. ಎರಡನೇದ್ದು ತಂದೆ ತಾಯಿಯ ಋಣ, ಮೂರನೇದ್ದು ಗುರುವಿನ ಋಣ. ಇವರ ಋಣನೂ ಭಾಳ ಅದ. ಮ್ಯಾಲೆ ಕೂತವ್ರದ್ದು ನಿಮ್ಗೆ ಭಾಳ ಋಣ ಅದ, ಗುರುವಿನ ಋಣ. ಆನಂತರ ಸಮಾಜದ ಋಣ, ಆನಂತರ ಪ್ರಕೃತಿಯ ಋಣ. ಇವತ್ತರನ್ನೆಲ್ಲ ಮರ್ತೀವಿ ನಾವು. ಒಬ್ಬೊಬ್ರು ಅಂತಿರ್ತಾರ, ಯಾವಂದೇನು ಹೇಳ್ರಿ ನಮ್ಮದೆಲ್ಲ ಆಯ್ತಿ, ಯಾವ ನಮಗೆ ಕೊಳಮಿಲ್ಲ. ಹಂಗಾರ ಮನ್ಯಾಗ ಕೂತು ಕಟ್ಟ ಮಾಡ್ಕೊಂಡು ನೋಡುನು. ಬೇಕ್ರಿ ಅವರು ಕಟ್ಟ ಮಾಡೋರು. ನೀ ಭಾಳ ಆದ್ರೆ ಮೀಸಿ ಕಟ್ ಮಾಡ್ಕೋಬಹುದು, ದಾಡಿ ಮಾಡ್ಕೋಬಹುದು. ಕಟ್ಟಿಂಗ ಏನು ಅಪ್ಪ ಮಗಂದು, ಮಗ ಅಪ್ಪಂದು ಮಾಡ್ತಾರ. ಅವ್ರ ಮನೆಗೆ ಹೋಗೋಬೇಕ್ರಿ, ಅವರು ನಮಗೆ ಭಾಳ ಕೊಳೆಂ ಬೀಳ್ತಾರ. ಕಾಲನು ಹೊಲೆ ಅವರು ಎಂಥವ್ರು ಅಲ್ಲ. ನಮ್ಮನ್ನು ಯಾವತ್ತೂ ಪಾದವನ್ನು ಮಾಡಿಕೊಟ್ಟು ರಕ್ಷಣೆ ಮಾಡೋರು. ಏನ್ರಿ ಪುಗುಶಟ್ಟಿ ಮಾಡ್ತಾರ ನಾವ್ರೇನು? ನಾವು ರೊಕ್ಕ ಕೊಡ್ತೀವಲ್ಲ, ರೊಕ್ಕ ಕೊಟ್ರೆ ಮತ್ತೆ ಬೇರೆದವ್ರ ತಕ್ಕ ಆದ್ರೆ ಮಾಡ್ತಾರೇನ್ರಿ? ಅವರ ಮಾಡ್ಬೇಕಲ್ಲ. ಆ ಸಮಾಜದವ್ರದ್ದು ದೊಡ್ಡ ಋಣ ಅದ ರೀ. ಹಂಗೆ ಜಗತ್ತಿನೊಳಗೆ ಸಮಾಜದ ಋಣ ಅದ. ನಾವೆಲ್ಲ ತಿಳ್ಕೊಂಡು ನೋಡ್ರಿ, ಸಮಾಜದ ಋಣ. ಆನಂತರ ಪ್ರಕೃತಿ ಋಣ ಅದ. ಹಣ್ಣು ಕೊಡ್ತಾವ, ಬೆಳೆ ಕೊಡ್ತಾವ. ಇವೆಲ್ಲ ಒಂದೊಂದು ಋಣ ಒಂದೊಂದು ದಿವಸ ಹೇಳ್ಬೇಕು ನಾವು. ಏನು? ಪರಮಾತ್ಮನ ಋಣನ ಒಂದು ದಿನ ಹೇಳಬೇಕು, ಪ್ರಕೃತಿಯ ಋಣನ ಒಂದು ದಿನ ಹೇಳಬೇಕು, ತಂದೆ ತಾಯಿಯ ಋಣ ಒಂದು ದಿನ, ಒಂದು ತಿಂಗಳು, ಒಂದು ವರ್ಷ ಅಲ್ಲ, ನಾ ಸಾಯುತಕ ಹೇಳಿದ್ರು ಹಡದವ್ವ ಅಪ್ಪನ ಋಣ ತೀರಂಗಿಲ್ಲ. ಅಂತ ದೊಡ್ಡ ಋಣ ಅದ ತಾಯಂದಿರ. ಅದಕ್ಕೆ ಕಡಪಟ್ಟಿ ಗ್ರಾಮದವರು ಬಹಳ ದೊಡ್ಡ ಕಾರ್ಯಕ್ರಮವನ್ನು ಈ ವರ್ಷ ಆಯೋಜನೆ ಮಾಡಿ ಪ್ರವಚನಕ್ಕೆ ಬೆಳಗಲಿ ಸ್ವಾಮೀಜಿ ಅವ್ರನ್ನ ಕರೆಸ್ಬೇಕಂತ ತಿಳ್ಕೊಂಡು ನಮ್ಮ ಎಲ್ಲ ಕಮಿಟಿಯವರು ಸಂಕಲ್ಪವನ್ನು ಮಾಡಿ ಮುತ್ತಿನಕಂತಿ ಮಠದ ಅಜ್ಜಾರತ್ಯಕ್ಕೆ ಬಂದು ಕೇಳಿದಾಗ ಪೂಜ್ಯ ಅಪ್ಪಾಜಿಯವರು ಪ್ರಾರಂಭದೊಳಗೆ ಬಂದಾಗ, ಇಲ್ಲ ಮಧ್ಯದೊಳಗೆ ಬಂದಾಗ ಅಪ್ಪ ಅವ್ರು ಒಂದು ಮಾತು ಭಾಳ ಚಂದ ಅಂದ್ರು ನೋಡ್ರಿ. ಪ್ರವಚನ ಅಂತಂದ್ರೆ ಯಾರು ನೆನಪಾಗ್ತಾರ ಅಂತಂದ್ರೆ ನಮಗೆ ಬೆಳಗಲಿ ಅವ್ರು ನೆನಪಾಗ್ತಾರ. ನಾವು ಅವ್ರಿಗೆ ಹೇಳ್ಬೇಕಂತ ತಿಳ್ಕೊಂಡು ಸೂಚನಾ ಮಾಡೀನಿ ಅಂತ ತಿಳ್ಕೊಂಡು ಪೂಜ್ಯ ಅಪ್ಪಾಜಿಯವರು ಕೂಡ ಒಂದು ಮಾತು ಹೇಳಿದರು. ಆದರೆ ನಾನೇನು ಅಂತಹ ದೊಡ್ಡ ಪ್ರವಚನಕಾರಲ್ಲ. ಏನು ಮಹಾತ್ಮರು ಕುಂತಾರಲ್ಲ, ಇವರಿಂದ ಒಂದೊಂದು ನುಡಿಗಳನ್ನು ಕೇಳಿ ಒಂದಿಷ್ಟು ಅಧ್ಯಯನ ಮಾಡಿ ಹೇಳಲಿಕ್ಕೆ ಬರ್ತಕ್ಕಂಥ ವ್ಯವಸ್ಥೆ. ಆ ರೀತಿಯೊಳಗೆ ನಾ ಏನಾದರೂ ಹೇಳ್ತಿದ್ರೆ ಇವರೆಲ್ಲ ಮಹಾತ್ಮರ ಒಂದು ಕೃಪಾ, ಒಂದು ಕರುಣೆ, ಆ ಕೃಪಾ ದೃಷ್ಟಿಯಿಂದ ಒಂದೆರಡು ಮಾತುಗಳನ್ನು ತಮ್ಮೆಲ್ಲರಿಗೆ ಒಂದು 10-11 ದಿವಸ ಹೇಳಿದ್ದೀನಿ. ಅದರೊಳಗೆ ಒಳ್ಳೆಯ ಮಾತುಗಳೇನಾರು ಇದ್ದು ಅಂತಂದ್ರೆ ಅವು ಮಹಾತ್ಮರ ಮಾತಂತ ತಿಳ್ಕೊರಿ. ಏನಾರ ಒಂದಿಟ್ಟು ಹೆಚ್ಚು ಕಮ್ಮಿ ಇದ್ದು ಅಂದ್ರೆ ಅವು ನಮಗೆ ಕೊಟ್ಟು ಬಿಡ್ರಿ, ವಾಪಸ್ ನಮಗೆ ಕೊಟ್ಟು ಬಿಡ್ರಿ. ಆ ರೀತಿಯೊಳಗೆ ಎಲ್ಲ ಕಮಿಟಿಯವರಿಗೆ ಇಲ್ಲಿ ಬಂದು 11 ದಿನ ಇಷ್ಟು ಜನ ಬಂದು ಕೇಳಿರಲ್ಲ, ಇವ ನಿಮಗೆ ದೊಡ್ಡ ಶರಣಾರ್ಥಿಗಳು. ಯಾಕಂದ್ರೆ ಧಾರಾವಾಹಿ ಬಿಟ್ಟು, ಫೋನ್ ಬಿಟ್ಟು, ಮೊಮ್ಮಕ್ಕಳನ್ನ ಬಿಟ್ಟು, ಮಕ್ಕಳನ್ನ ಬಿಟ್ಟು, ಮತ್ತು ಅವ್ ಕಾಡು ಗಂಡಪ್ಪನೊಬ್ಬನ ಅವ್ನು ಹೋಗ್ಬಿಡಂಗಿಲ್ಲ ರೀ. ಎಲ್ಲಿ ಹೊಂಟದಿ ಸಜ್ಜಾಕಿಲ್ಲ ಟೈಮ್ ಆತಂದ್ರೆ ಅನ್ಕೂಲ. ಪುರಾಣಕ್ಕೆ ರೀ ಪುರಾಣ ನಾ ಹೇಳ್ತೀನಿ ಸುಮ್ಕೊಂಡ್ರಿ. ನೋಡು ಅವ್ನು ಪುರಾಣ ಹೇಳೋಣ 20 ವರ್ಷ ಗೊತ್ತಿಲ್ಲ ನಿಂದಕ್ಕೆ ಈ ಪುರಾಣ ನೀನು ಹೇಳಿಯಲ್ಲ. ಹೋಗು ಕೊಡಂಗಿಲ್ಲ ರೀ. ಅಂಥವು ಗಾಂಡುಗಳು ಅಂಥವು ಒಂದೊಂದು ಅದಾವು. ಅವತ್ತರಿಗೆಲ್ಲ ಸಮಾಧಾನ ಮಾಡಿ ಬಂದು ತಾವೆಲ್ಲ ಕೇಳಿರಿಲ್ಲ ಇವ ಭಾಳ ಚಲೋ. ಯಾಕಂದ್ರೆ ನೀವೇ ಇರಲಿಲ್ಲ ಅಂದ್ರೆ ನಾವು ಯಾರಿಗೆ ಹೇಳ್ಬೇಕು? ಈ ಗಿಡಕ್ಕೆ ಕಂಬಕ್ಕೆ ಹೇಳ್ಬೇಕಾರೆ
ನಿಮ್ಮದು ದೊಡ್ಡ ಋಣ ಅದ ರೀ ತಾಯಂದಿರ, ನಿಮ್ಮದು ದೊಡ್ಡ ಋಣ ಅದ. ಆ ರೀತಿಯೊಳಗೆ ತಮಗೆಲ್ಲ ದೊಡ್ಡ ಬಸವೇಶ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಎಲ್ಲ ಮಹಾತ್ಮರು ತಮ್ಮೆಲ್ಲರಿಗೆ ಆಯುಷ್ಯ, ಆರೋಗ್ಯ, ಭಾಗ್ಯ ಸೇರಿ ಸಂಪತ್ತನ್ನು ಕೊಟ್ಟು ಕರುಣಿಸಲಿ ಎಲ್ಲ ಮಹಾತ್ಮರನ್ನು ತಿಳ್ಕೊಂಡು ವಾಗ್ರೂಪ ಸೇವೆಗೆ ವಿರಾಮ ಮಾಡೋಣ. ಸಾಂಬ ಜಯ ನಮ ಪಾರ್ವತೇ ಪತೆ ಹರ ಹರ ಮಹಾ